ಒಮ್ಮೆ ತಿಂದರೆ ಮತ್ತೆ ಮತ್ತೆ ಮಾಡಿ ತಿನ್ನಬೇಕೆನ್ನಿಸುವ ರುಚಿಕರವಾದ ಸೋರೆಕಾಯಿ ಹಲ್ವಾ. ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸೋರೆಕಾಯಿ ಹಲ್ವಾವನ್ನು ಮಾಡೋಣ. ಸೋರೆಕಾಯಿಯನ್ನು ಉಪಯೋಗಿಸಿ ವಿವಿಧ ಪ್ರಕಾರದ ರುಚಿಕರವಾದ ಪದಾರ್ಥಗಳನ್ನು ಮಾಡುತ್ತಾರೆ. ಅದರಲ್ಲಿ ರುಚಿಕರವಾದ ಒಂದು ಪದಾರ್ಥ ಈ ಸೋರೆಕಾಯಿ ಹಲ್ವಾ. ಈ ಸೋರೆಕಾಯಿ ಹಲ್ವಾವನ್ನು ಯಾವ ರೀತಿ ಮಾಡೋದು ಎಂದು ನಾವು ಈಗ ನೋಡಿಕೊಳ್ಳೋಣ. ಇಲ್ಲಿ ನಾನು ಹಲ್ವಾ ಮಾಡಲು ಒಂದು ಸೋರೆಕಾಯಿಯನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. ಈ ಸೋರೆಕಾಯಿಯ ತೂಕ 1 kgಗಿಂತ ಸ್ವಲ್ಪ ಹೆಚ್ಚಾಗಿದೆ. ಮೊದಲು ಇದರ ಸಿಪ್ಪೆಯನ್ನು ಈ ರೀತಿಯಾಗಿ ತೆಗೆಯಬೇಕಾಗುತ್ತದೆ. ವೀಕ್ಷಕರೇ, ಈ ಸೋರೆಕಾಯಿ ಸಿಪ್ಪೆಯಿಂದ ನಾವು ರುಚಿಕರವಾದ ಚಟ್ನಿಯನ್ನು ಸಹ ಮಾಡಬಹುದು. ಈಗ ಎಲ್ಲ ಸಿಪ್ಪೆ ತೆಗೆದು ಆಗಿದೆ. ನಂತರ ಇದರ ದಂಟನ್ನು ಈ ರೀತಿ ಕಟ್ ಮಾಡಿ ತೆಗೆಯೋಣ. ನಂತರ ಈ ಸೋರೆಕಾಯಿಯನ್ನು 2 ಭಾಗಗಳನ್ನಾಗಿ ಕಟ್ ಮಾಡೋಣ. ಈ ಸೋರೆಕಾಯಿ ಸ್ವಲ್ಪ ಬೆಳೆದಿದೆ. ಇದರ ಬೀಜ ಮತ್ತು ಇದನ್ನು 4 ತುಂಡುಗಳನ್ನಾಗಿ ಕಟ್ ಮಾಡಿಕೊಳ್ಳೋಣ. ನಂತರ ಇದರ ಬೀಜ ಮತ್ತು ಇದರ ತಿರುಳನ್ನು ಈ ರೀತಿ ತೆಗೆಯಬೇಕಾಗುತ್ತದೆ. ನಂತರ ಒಂದು ಮೀಡಿಯಂ ಸೈಜ್ನ ತುರಿಯನ್ನು ತಗೊಂಡು ಈ ಸೋರೆಕಾಯಿಯನ್ನು ತುರಿಯಬೇಕಾಗುತ್ತದೆ. ಸಣ್ಣ ತುರಿಯಿಂದ ತುರಿದರೆ ಇದು ಹಲ್ವಾ ಸರಿಯಾಗಿ ಆಗುವುದಿಲ್ಲ. ಆದ್ದರಿಂದ ಮೀಡಿಯಂ ಸೈಜ್ನ ತುರಿಯಿಂದಲೇ ಇದನ್ನು ತುರಿಯಬೇಕು. ಇಲ್ಲಿ ಸಾಧಾರಣ 4 ಕಪ್ಪಿನಷ್ಟು ಸೋರೆಕಾಯಿ ತುರಿ ಇದೆ. ಈಗ ಗ್ಯಾಸನ್ನು ಆನ್ ಮಾಡಿ ಒಂದು ಬಾಣಲೆಯನ್ನು ಇಡಬೇಕು. ಅದರಲ್ಲಿ ಅರ್ಧ ಕಪ್ ತುಪ್ಪವನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡಬೇಕು. ತುಪ್ಪ ಬಿಸಿಯಾದ ಮೇಲೆ ಅದಕ್ಕೆ ತುರಿದ ಈ ಸೋರೆಕಾಯಿ ತುರಿಯನ್ನು ಹಾಕಬೇಕು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹುರಿಯಬೇಕು. ಈಗ ಲೋ ಫ್ಲೇಮ್ನಲ್ಲಿಯೇ ಇದನ್ನು ಹುರಿಯಬೇಕು. ಸೋರೆಕಾಯಿಯಲ್ಲಿ ನೀರಿನ ಅಂಶವಿರುವುದರಿಂದ ಆ ನೀರು ಒಣಗುವವರೆಗೆ ಇದನ್ನು ಚೆನ್ನಾಗಿ ತಿರುಗಿಸುತ್ತಾ ಹುರಿಯುತ್ತಾ ಇರಬೇಕು. ಸಾಧಾರಣ 10 ನಿಮಿಷ ಈ ತುರಿಯನ್ನು ಹುರಿಯಬೇಕು. ಈಗ ತುರಿ ಸ್ವಲ್ಪ ಡ್ರೈ ಆಗಿದೆ. ಅದಕ್ಕೆ 2 ಕಪ್ ಬಿಸಿ ಹಾಲನ್ನು ಹಾಕೋಣ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸಿ ಇದನ್ನು ಬೇಯಿಸಬೇಕಾಗುತ್ತದೆ. ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕುದಿಸಬೇಕು. ಈ ರೀತಿ ಕುದಿಸುವುದರಿಂದ ಹಾಲು ಬೇಗನೆ ಆರಿ ತುರಿ ಡ್ರೈ ಆಗುತ್ತದೆ. ಈಗ ಇದಕ್ಕೆ 1 ಕಪ್ ಸಕ್ಕರೆಯನ್ನು ಹಾಕೋಣ. ನಿಮಗೆ ಸಿಹಿ ಹೆಚ್ಚು ಬೇಕೆನ್ನಿಸಿದರೆ ಸಕ್ಕರೆಯ ಪ್ರಮಾಣವನ್ನು ನೀವು ಏರಿಸಬಹುದು. ಸಕ್ಕರೆಯನ್ನು ಹಾಕುವುದರಿಂದ ಅದರ ನೀರು ಆಗುತ್ತದೆ. ಆ ನೀರು ಕೂಡ ಚೆನ್ನಾಗಿ ಒಣಗಬೇಕು. ಈಗ ನಮ್ಮ ಹಲ್ವಾ ಒಣಗಿದೆ. ಅದಕ್ಕೆ ಈಗ ಪುಡಿ ಮಾಡಿದ ಏಲಕ್ಕಿ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಮ್ಮ ಹಲ್ವಾ ಈಗ ರೆಡಿಯಾಗಿದೆ. ಈಗ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡೋಣ. ಇಲ್ಲಿ ಗ್ಯಾಸ್ನ ಮೇಲೆ ಒಂದು ಸೌಟನ್ನು ಇಟ್ಟು ಅದರ ಮೇಲೆ 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿ ಬಿಸಿ ಮಾಡೋಣ. ಬಿಸಿಯಾದ ತುಪ್ಪಕ್ಕೆ ತುಂಡು ಮಾಡಿದ ಗೇರು ಬೀಜಗಳನ್ನು ಹಾಕಿ ಹುರಿಯಬೇಕು. ಈಗ ಅದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿಯನ್ನು ಸಹ ಹಾಕಿ ಚೆನ್ನಾಗಿ ಹುರಿಯಬೇಕು ಮತ್ತು ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಬೇಕು. ಈಗ ಇದನ್ನು ರೆಡಿಯಾದ ಹಲ್ವಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಮ್ಮ ಹಲ್ವಾ ತಿನ್ನಲು ರೆಡಿಯಾಗಿದೆ. ಈ ಹಲ್ವಾ ಮಾಡಲು ನಮಗೆ ಕಡಿಮೆ ಅಂದರೆ ಅರ್ಧ ಗಂಟೆ ತಗಲುತ್ತದೆ. ಸೋರೆಕಾಯಿ ತಿನ್ನಲು ಇಷ್ಟಪಡದವರು ಈ ರೀತಿ ಹಲ್ವಾ ಮಾಡಿಕೊಟ್ಟರೆ ಮತ್ತೆ ಮತ್ತೆ ಕೇಳಿ ತಿನ್ನುತ್ತಾರೆ. ವೀಕ್ಷಕರೇ, ನೀವು ಕೂಡ ಈ ಹಲ್ವಾವನ್ನು ಖಂಡಿತ ಟ್ರೈ ಮಾಡಿ ನೋಡಿರಿ. ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿರಿ. ಸೋರೆಕಾಯಿಯಲ್ಲಿ ನೀರಿನ ಅಂಶವಿರುವುದರಿಂದ ಇದು ನಮ್ಮ ದೇಹಕ್ಕೆ ತಂಪು ಕೊಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಶೇರ್ ಮಾಡಿರಿ,
ಲೈಕ್ ಮಾಡಿರಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.